ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಂದುವರಿತಾ ಇದೆ. ಜೊತೆಗೆ ಹಿಂದೂ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಕೂಡ ಮುಂದುವರಿತಾ ಇದೆ. ಚಿನ್ಮಯಿ ಕೃಷ್ಣದಾಸ್ ವಿರುದ್ಧ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೇಶದ್ರೋಹದ ವಿರುದ್ಧವಾಗಿ ಕೇಸ್ ಕೂಡ ದಾಖಲಾಗಿದೆ. ದಾಸ್ ಬಂಧನವನ್ನ ಖಂಡಿಸಿ ಬಾಂಗ್ಲಾ ಹಿಂದೂಗಳೇ ಯಾರೆಲ್ಲ ಇದ್ರು ಅವರೆಲ್ಲ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಬಾಂಗ್ಲಾದೇಶದಲ್ಲಿ ಹಿಂಸಾಚಾರ ಮುಂದುವರೆದಿದೆ. ಜೊತೆಗೆ ಬಾಂಗ್ಲಾದಲ್ಲಿ ಹಿಂದೂ ಪ್ರಜೆಗಳ ಮೇಲೆ ದಬ್ಬಾಳಿಕೆ ಕೂಡ ಇನ್ನೂ ನಿಂತಿಲ್ಲ, ಮುಂದುವರಿತಾನೆ ಇದೆ. ಇದಕ್ಕೆ ಸಂಬಂಧಪಟ್ಟಂತೆ ಚಿನ್ಮಯಿ ಕೃಷ್ಣದಾಸ್ ವಿರುದ್ಧ ದೇಶದ್ರೋಹದ ಕೇಸ್ ದಾಖಲಾಗಿದೆ. ದಾಸ್ ಬಂಧನವನ್ನ ಖಂಡಿಸಿ ಬಾಂಗ್ಲಾ ಹಿಂದೂಗಳು ಪ್ರತಿಭಟನೆಯನ್ನ ಮುಂದುವರಿಸ್ತಾ ಇದ್ದಾರೆ. ಇಸ್ಕಾನ್ ನಿಷೇಧವನ್ನ ಕೋರಿ ಢಾಕಾ ಹೈಕೋರ್ಟ್ ಇವತ್ತು ಅರ್ಜಿಯನ್ನ ಸಲ್ಲಿಸಲಿದೆ. ಅಂದ್ರೆ ಇಸ್ಕಾನ್ ಸಂಸ್ಥೆಯನ್ನ ನಿಷೇಧ ಮಾಡೋದಕ್ಕೆ ಬಾಂಗ್ಲಾ ಸರ್ಕಾರ ಚಿಂತನೆಯನ್ನ ನಡೆಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಹಲವಾರು ದಿನಗಳಿಂದ ಏನು ಹಿಂಸಾಚಾರ ಭುಗಿಲೆದ್ದಿತ್ತು. ಮೊದಲಿಗೆ ಮೈಥಿಲಿ ಹಾಗೂ ಕುಕಿ ಎನ್ನುವಂತಹ ಸಮುದಾಯದ ವಿರುದ್ಧವಾಗಿ ಒಂದು ಗಲಾಟೆ ಶುರುವಾಗಿ ಇದೀಗ ಹಿಂದೂ ಪ್ರಜೆಗಳ ಮೇಲೂ ಕೂಡ ದಬ್ಬಾಳಿಕೆ ಮುಂದುವರಿತಾ ಇದೆ. ಈ ದಬ್ಬಾಳಿಕೆಗೆ ಸಂಬಂಧಪಟ್ಟಂತೆ ಚಿನ್ಮಯಿ ಕೃಷ್ಣದಾಸ್ ಇವರ ವಿರುದ್ಧವಾಗಿ ಇವರು ದೇಶದ್ರೋಹಿಗಳು ಅಂತ ಕೇಸನ್ನ ಕೂಡ ದಾಖಲು ಮಾಡಲಾಗಿತ್ತು. ಯಾವಾಗ ಕೃಷ್ಣದಾಸ್ ಅವರ ವಿರುದ್ಧವಾಗಿ ದೇಶದ್ರೋಹಿ ಅಂತ ಕೇಸ್ ದಾಖಲಾಯಿತೋ ಅಲ್ಲಿಗೆ ದಾಸ್ ಅವರ ಬಂಧನವನ್ನ ಖಂಡಿಸಿ ಇಲ್ಲಿ ಬಾಂಗ್ಲಾದಲ್ಲಿ ಹಿಂದೂಗಳಿದ್ರು ಅವರೆಲ್ಲ ಪ್ರತಿಭಟನೆಗೆ ಮುಂದಾಗಿದ್ದಾರೆ. ಅವರನ್ನ ರಿಲೀಸ್ ಮಾಡಬೇಕು ಅನ್ನೋದನ್ನ ಕುರಿತಾಗಿ ಇಸ್ಕಾನ್ ಸಂಸ್ಥೆ ನಿಷೇಧಿಸಲು ಬಾಂಗ್ಲಾ ಸರ್ಕಾರ ಚಿಂತಿಸ್ತಾ ಇದೆ. ಬಾಂಗ್ಲಾದೇಶದಲ್ಲಿ ಚಿನ್ಮಯಿ ಕೃಷ್ಣದಾಸ್ ಅರೆಸ್ಟ್ ಆಗಿದ್ದಾರೆ. ನಿವೃತ್ತ ನ್ಯಾಯಮೂರ್ತಿಗಳಿಂದ ಪ್ರಧಾನಿ ಮೋದಿಗೆ ಈ ಕುರಿತಾಗಿ ಪತ್ರ ಕೂಡ ಬರೆಯಲಾಗಿದೆ. ಕೃಷ್ಣದಾಸ್ ಬಂಧನಕ್ಕೆ ಮಧ್ಯಸ್ಥಿಕೆ ವಹಿಸಬೇಕು ನೀವು ಅಂತ ಮನವಿಯನ್ನ ಮಾಡಿಕೊಳ್ಳಲಾಗಿದೆ. 68 ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳು ಮೋದಿಗೆ ಪತ್ರವನ್ನ ಬರೆದಿರುವಂತದ್ದು. ಬಾಂಗ್ಲಾದೇಶದಲ್ಲಿರುವ ಹಿಂದೂಗಳಿಗೆ ರಕ್ಷಣೆಯನ್ನ ಕೊಡಬೇಕು, ಚಿನ್ಮಯಿ ಕೃಷ್ಣದಾಸ್ ಇತರ ಧಾರ್ಮಿಕ ಮುಖಂಡರ ಬಿಡುಗಡೆ ಆಗಬೇಕು, ತ್ವರಿತ ರೀತಿಯಲ್ಲಿ ಕ್ರಮವನ್ನ ಕೂಡ ಕೈಗೊಳ್ಳಬೇಕು ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಬರೆದಿದ್ದಾರೆ. ಬಾಂಗ್ಲಾದಲ್ಲಿ ಏನು ಹಿಂಸಾಚಾರ ಮುಂದುವರಿತಾ ಇದೆ ಅಂತ ಹೇಳಲಾಗ್ತಾ ಇದೆ. ಇಲ್ಲಿ ಹಿಂದೂ ಪ್ರಜೆಗಳ ಮೇಲೂ ಕೂಡ ದಬ್ಬಾಳಿಕೆ ನಿರಂತರವಾಗಿ ಸಾಗ್ತಾನೆ ಇದೆ. ಜೊತೆಗೆ ದಾಸ್ ಬಂಧನವನ್ನ ಖಂಡಿಸಿ ಬಾಂಗ್ಲಾದಲ್ಲಿರುವ ಹಿಂದೂಗಳು ಅವರನ್ನ ಬಿಡುಗಡೆ ಮಾಡಬೇಕು, ಅರೆಸ್ಟ್ ಮಾಡಿರೋದನ್ನ ಖಂಡಿಸಿ ಪ್ರತಿಭಟನೆಯನ್ನ ನಡೆಸ್ತಾ ಇದ್ದಾರೆ. ಅಂದ್ರೆ ಇಸ್ಕಾನ್ ನಿಷೇಧವನ್ನ ಕೋರಿ ಢಾಕಾ ಹೈಕೋರ್ಟ್ಗೆ ಅರ್ಜಿಯನ್ನ ಕೂಡ ಸಲ್ಲಿಸಿದೆ. ಇನ್ನು ಮುಂದೆ ಇಸ್ಕಾನ್ ಸಂಸ್ಥೆ ಇರಬಾರ್ದು ಅಂತ ಎಲ್ಲೋ ಒಂದ್ ಕಡೆ ಬಾಂಗ್ಲಾ ಸರ್ಕಾರ ಹಾಗಾದ್ರೆ ಚಿಂತನೆಯನ್ನ ನಡೆಸ್ತಾ ಇದೆಯಾ ಅನ್ನುವಂತಹ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಅಂದ್ರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿವೃತ್ತ ನ್ಯಾಯಮೂರ್ತಿಗಳಿಂದ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪತ್ರವನ್ನ ಕೂಡ ಮನವಿಯನ್ನ ಕೂಡ ಸಲ್ಲಿಸಲಾಗಿದೆ. 68 ನಿವೃತ್ತ ಹೈಕೋರ್ಟ್ ನ್ಯಾಯಮೂರ್ತಿಗಳು ಮೋದಿಗೆ ಪತ್ರವನ್ನ ಬರೆಯಲಾಗ್ತಾ ಇದೆ. ಹಾಗಾದ್ರೆ ನಿಮ್ಮೆಲ್ರಿಗೂ ಕೂಡ ಒಂದು ಪ್ರಶ್ನೆ ಮೂಡ್ತಾ ಇರಬಹುದು, ಯಾರು ಈ ಚಿನ್ಮಯಿ ಕೃಷ್ಣದಾಸ್ ಅನ್ನುವಂಥದ್ದು. ಚಿನ್ಮಯಿ ಕೃಷ್ಣದಾಸ್ ಬಾಂಗ್ಲಾದ ಚಿತ್ತಗಾಂಗ್ ಮೂಲದ ಕೃಷ್ಣದಾಸ್. ಅಂದ್ರೆ ಇವರು ಬಾಂಗ್ಲಾದ ಚಿತ್ತಗಾಂಗ್ ಮೂಲದವರು. ಬಾಲ್ಯದಿಂದಲೂ ಕೂಡ ಧಾರ್ಮಿಕ ಭಾಷಣಗಳಿಗೆ ಇವರು ಫೇಮಸ್ ಆಗಿದ್ದಂಥವ್ರು. ಬಾಂಗ್ಲಾದೇಶ ಸನಾತನಿ ಅಂದ್ರೆ ಹಿಂದೂ ಜಾಗರಣ ಮಂಚದ ವಕ್ತಾರರಿವರು. 2007ರಿಂದ ಪುಂಡರಿಕ್ ಧಾಮ್ನ ಅಧ್ಯಕ್ಷರಾಗಿದ್ದಂಥವರು. ಜೊತೆಯಲ್ಲಿ ಬಾಂಗ್ಲಾದೇಶದಲ್ಲಿ ಇಸ್ಕಾನ್ ಫೌಂಡೇಶನ್ ಏನಿದೆ ಅದರ ಸಂಸ್ಥಾಪಕರೇ ಚಿನ್ಮಯಿ ಕೃಷ್ಣ. ಹಿಂದೂಗಳ ಮೇಲೆ ದಾಳಿಯನ್ನ ಖಂಡಿಸಿದ ಕೃಷ್ಣದಾಸ್ ಯಾವುದೇ ಹಿಂದೂಗಳ ಮೇಲೆ ದಾಳಿ ಏನಾದ್ರು ಆದ್ರೆ ಮೊದಲಿಗೆ ಧ್ವನಿ ಎತ್ತುವಂತವರು ಚಿನ್ಮಯಿ ಕೃಷ್ಣ. ಹಾಗೆ ಪ್ರತಿಭಟನೆಗಳಲ್ಲೂ ಕೂಡ ಪ್ರಚೋದನಕಾರಿ ಹೇಳಿಕೆಯನ್ನ ಕೃಷ್ಣ ನೀಡಿದ್ರು. ಢಾಕಾ ಬಳಿ ಚಿನ್ಮಯಿ ಕೃಷ್ಣದಾಸ್ ಅವರು ಅರೆಸ್ಟ್ ಆಗಿದ್ರು. ಇವೆಲ್ಲವೂ ಕೂಡ ಚಿನ್ಮಯಿ ಕೃಷ್ಣ ಅವರ ಡೀಟೇಲ್ಸ್. ದಾಸ್ ಬಂಧನದ ಬಳಿಕ ಅಲ್ಲಿ ಅಂದ್ರೆ ಬಾಂಗ್ಲಾದಲ್ಲಿ ಹಿಂಸಾಚಾರ ಕೂಡ ಭುಗಿಲೇಳತ್ತೆ, ಹೆಚ್ಚಾಗತ್ತೆ. ಚಿನ್ಮಯಿ ಕೃಷ್ಣದಾಸ್ ಹಿಂದೂ ಸನ್ಯಾಸಿ. ಜೊತೆಯಲ್ಲಿ ಬಾಂಗ್ಲಾದಲ್ಲಿ ಏನು ಇಸ್ಕಾನ್ ಸಂಸ್ಥೆಯ ಸಂಸ್ಥಾಪಕ, ಬಾಂಗ್ಲಾದೇಶ ಸನಾತನಿ
ಜಾಗರಣ ಮಂಚದ ವಕ್ತಾರರು. ಅಂದ್ರೆ ಹಿಂದೂ ಪರವಾಗಿ ಹಿಂದೂ ಪ್ರತಿಭಟನೆಗಳು ಅಥವಾ ದಾಳಿಗಳೇನಾದ್ರೂ ಹಿಂದೂಗಳ ಮೇಲೆ ಆದ್ರೆ ಅಲ್ಲಿ ಮೊದಲಿಗೆ ಧ್ವನಿ ಎತ್ತುವವರಲ್ಲಿ ಚಿನ್ಮಯಿ ಕೃಷ್ಣದಾಸ್ ಮೊದಲಿಗರು ಅಂತಾನೆ ಹೇಳ್ಬಹುದು. 2016ರಿಂದ ಇಸ್ಕಾನ್ನ ಕಾರ್ಯದರ್ಶಿಯಾಗಿ ಕೆಲಸವನ್ನ ಮಾಡ್ತಾ ಬಂದಿರುವವರು. ಹಿಂದೂಗಳ ಮೇಲೆ ಏನೇ ದಾಳಿ ಆದ್ರೂ ಮೊದಲಿಗೆ ವಾಯ್ಸ್ ರೈಸ್ ಮಾಡುವಂತವರು ಚಿನ್ಮಯಿ ಕೃಷ್ಣ. ಹಾಗಾದ್ರೆ ಯಾಕೆ ಇವರನ್ನ ಅರೆಸ್ಟ್ ಮಾಡಿದ್ರು ಅಂತ ನೋಡೋದಾದ್ರೆ, ಪ್ರತಿಭಟನೆಗಳಲ್ಲಿ ಪ್ರಚೋದನಕಾರಿ, ಇವರು ಪ್ರೊವೋಕೇಟ್ ಮಾಡುವಂತಹ ಹೇಳಿಕೆಯನ್ನ ಕೊಟ್ಟಿದ್ರು. ಢಾಕಾ ಬಳಿ ಚಿನ್ಮಯಿ ಕೃಷ್ಣದಾಸ್ ಅವರನ್ನ ಪ್ರಚೋದನಕಾರಿ ಹೇಳಿಕೆಯನ್ನ ಕೊಟ್ಟಿದ್ದಕ್ಕಾಗಿ ಅರೆಸ್ಟ್ ಮಾಡಲಾಯಿತು. ಅರೆಸ್ಟ್ ಆದ ತದನಂತರದಲ್ಲಿ ಬಾಂಗ್ಲಾದೇಶದಲ್ಲಿ ನೆಲೆಸಿದಂತಹ ಹಿಂದೂಗಳು ಪ್ರತಿಭಟನೆಯಲ್ಲಿ ತೊಡಗಿದ್ರು. ಜೊತೆಗೆ ಅಲ್ಲಿನ ಹಿಂಸಾಚಾರ ಮತ್ತೆ ತಾರಕಕ್ಕೆ ಏರ್ತು. Ashwavega English News. Coming soon. Your channel, your voice, your trust.